ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಸಾರು ಏನು ಮಾಡೋದು ಬೇಡ, ಗೊಜ್ಜು ಥರ ಬದನೇಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕೋ ತರಕಾರಿ ಸಾರು ಬೇಳೆ ಅದೆಲ್ಲ ತಿಂದು ತಿಂದು ಬೇಜಾರಾಗ್ಬಿಡಾಯ್ತು ನನಗಂತೂ. ಅದಕ್ಕೆ ಬದನೇಕಾಯಿ ಗೊಜ್ಜು ಮಾಡೋಣ ಅಂತ ಇದ್ದೀನಿ. ಈಗ ನಾನು ಎಣ್ಣೆನ 1 ಸ್ಪೂನ್ ಆಯಿತು, 2 ಸ್ಪೂನು. ಸ್ವಲ್ಪ ಬದನೇಕಾಯಿ ಗೊಜ್ಜಿಗೆ ಒಂಚೂರು ಎಣ್ಣೆ ಜಾಸ್ತಿ ಇರಲಿ, 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬದನೇಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ ಟೇಸ್ಟ್ ಮಾಡೋಕೆ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇನ್ನೊಂಚೂರು ಕಾಯಬೇಕು. ಹಾಕ್ಬಿಟ್ಟೆ. ಈಗ ಸಾಸಿವೆ ಹಾಕ್ತೆ. ಈಗ ಈರುಳ್ಳಿ ಹಾಕ್ತೀನಿ. ನಾನು ಮಾಡೋದು ಈ ರೀತಿ ಬದನೇಕಾಯಿ ಗೊಜ್ಜು. ನೋಡ್ತಾ ಇರಿ. ಹಾಗೆಯೇ ನೀವು ಹೇಗೆ ಮಾಡ್ತೀರಾ ಅದನ್ನು ನನಗೆ ತಿಳಿಸ್ಕೊಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು, ಆದರೆ ಶುಂಠಿ ಇಲ್ಲ ಮನೇಲಿ. ಏನು ಮಾಡೋದು, ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ. ಖಾಲಿ ಆಗಿಬಿಟ್ಟಿದೆ ಶುಂಠಿ, ಹೋಗಿ ತರಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡೆ. 1 ಇಂಚು ಶುಂಠಿ ಹಾಕಿದರೆ ಒಂಥರ ಘಮ ಚೆನ್ನಾಗಿರೋದು. ಈಗ ಬೆಂದಿದೆ. ಮರ್ತೋಗ್ಬಿಡ್ತಿದ್ದೆ ನೋಡಿ, ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಬದನೇಕಾಯಿ ಹಾಕ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಗೊಜ್ಜುಗಳು ನನಗಿಷ್ಟ ಆಗುತ್ತೆ ತಿನ್ನೋಕ್ಕೆ, ಆದರೆ ಮಕ್ಕಳಿಗೆ ಗೊಜ್ಜು ಅಂದರೆ ಇಷ್ಟ ಆಗೋಲ್ಲ. ಅನ್ನ ಸಾರೇ ಬೇಕು ಅಂತಾರೆ. ನನಗೆ ಅನ್ನ ಸಾರು ತಿನ್ನೋಕ್ಕೆ ಯಾಕೋ ಈಗ ಬೇಜಾರಾಗ್ತಾಯಿದೆ. ಅದಕ್ಕೆ ಗೊಜ್ಜು ಮಾಡೋಣ ಅಂತ ನೋಡೋಣ. ಸಾಯಂಕಾಲಕ್ಕೆ ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿದ್ರೆ ಏನು ಚಿಂತೆ ಇಲ್ಲ, ಮಕ್ಕಳಿಗೆ ತಿನ್ಕೊತಾರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ 3/4 ಭಾಗ ಬೆಂದಿದೆ ಬದನೇಕಾಯಿ. ಈಗ ನಾನು ಟೊಮೆಟೊನ ಹಾಕ್ಕೊತೀನಿ. 1 ಟೊಮೆಟೊನ ಕಟ್ ಮಾಡಿಕೊಂಡಿದ್ದೀನಿ. ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಟೊಮೆಟೊನಿಗೂ ಬದನೇಕಾಯಿಗೂ ಚೆನ್ನಾಗಿ ಫ್ರೈ ಆಗಿಬಿಟ್ರೆ 2 ಈಕ್ವಲ್ ಆಗುತ್ತೆ. ಓಕೆ, ನೋಡಿ, ಇಷ್ಟು ಮಟ್ಟಿಗೆ ಫ್ರೈ ಆಗಿದೆ. ನೋಡಿ, ಎಲ್ಲ ಇದಾಗಿದೆ. ಈಗ ನಾನು 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತೀನಿ. ಸಾಕು, ಜಾಸ್ತಿ ಹಾಕಲ್ಲ ನಾನು ಇದಕ್ಕೆ. ನೋಡಿ, ಫ್ರೈ ಮಾಡ್ಕೊಳ್ತೀನಿ. ಈಗ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕಂತೂ ಚಪಾತಿಗಂತೂ ತುಂಬ 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 ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಇದು. ಮಕ್ಕಳು ಇಷ್ಟಪಡ್ತಾರೆ. ಅದೇ ಚಪಾತಿಗೆ, ಅನ್ನಕ್ಕೆ ಹಂಗೆ ಕಲಿಸ್ಕೊಂಡು ತಿಂದರು ಅಂದರೆ ತಿನ್ನಲ್ಲ ಅಂತಾರೆ. ನೋಡಿ ಹೆಂಗಾಗಿದೆ ನೋಡಿ, ನೀರು ಬರ್ತಾ ಇದೆ ನನಗೆ. ಈ ರೀತಿ
ಮತ್ತು ಶಾಸ್ತ್ರಕ್ಕೆ ನಮ್ಮನೆ ಖಾರದ ಪುಡಿ ಅಂದರೆ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಖಾರದ ಪುಡಿ ಹಾಕ್ತೀನಿ. ಸಾಕು, ಖಾರ ಜಾಸ್ತಿ ಈ ವಾಂಗಿಭಾತ್ ಮಾಡ್ದಂಗೆ, ವಾಂಗಿಭಾತ್ ನನಗೆ ಮಾಡೋಕ್ಕೆ ಬರೋಲ್ಲ, ಯಾರಾದರೂ ಇದು ಹೇಳ್ಕೊಡಿ. ವಾಂಗಿಭಾತು ಮತ್ತು ಟೊಮಟೊ ಬಾತು ಮಾಡ್ತೀನಿ. ಟೊಮಟೊ ಬಾತ್ ಮಾಡೋಕ್ಕೆ ಬರುತ್ತೆ, ಆದರೆ ಬೇರೆಯವ್ರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಟೊಮಟೊ ಬಾತ್ ಮಾಡೋದು ಹೇಳ್ಕೊಡಿ. ಮತ್ತು ವಾಂಗಿಭಾತು ಅದೆರಡು ಬರಬೇಕು. ನೋಡಿ ಇಷ್ಟು ಕಲರ್ಫುಲ್ ಆಗಿದೆಲ್ಲ. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅಷ್ಟೇ, ಮುಗೀತು ಬದನೆಕಾಯಿ ಗೊಜ್ಜು. ನೋಡಿ ಬಿಸಿ ಬಿಸಿ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದೆ, ಮುಗೀತು. ಯಾರಿಗೆಲ್ಲ ಇಷ್ಟ ಬದನೆಕಾಯಿ ಗೊಜ್ಜು ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಹೇಗಿದೆ ಬಿಸಿ ಬಿಸಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ.